ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 12ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 12. ಯೇ ಚೈವ ಸಾತ್ವಿಕಾ ಭಾವಾಹ ರಾಜಸಾಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನ ತ್ವಹಂ ತೇಷು ತೇಮಯಿ. ಅನುವಾದ: ಇನ್ನೂ ಕೂಡ ಯಾವ ಸತ್ವಗುಣದಿಂದ ಉತ್ಪನ್ನವಾಗುವ ಭಾವಗಳಿವೆಯೋ ಮತ್ತು ಯಾವ ರಜೋಗುಣದಿಂದ ಹಾಗೂ ತಮೋಗುಣದಿಂದ ಉಂಟಾಗುವ ಭಾವಗಳಿವೆಯೋ ಅವೆಲ್ಲವುಗಳನ್ನು ನೀನು ನನ್ನಿಂದಲೇ ಉಂಟಾಗುವವೆಂದು ತಿಳಿ. ಆದರೆ ವಾಸ್ತವವಾಗಿ ಅವುಗಳಲ್ಲಿ ನಾನು ಮತ್ತು ಅವು ನನ್ನಲ್ಲಿ ಇಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ರೀತಿ ಭಗವಂತ ಮುಖ್ಯ ವಸ್ತುಗಳಲ್ಲಿ ಸಾರ ರೂಪದಿಂದ ತನ್ನ ವ್ಯಾಪಕತೆಯನ್ನ ತಿಳಿಸಿ, ಭಗವಂತ ಸಮಸ್ತ ಜಗತ್ತಿನಲ್ಲಿ ಹೇಗೆ ನಾನು ವ್ಯಾಪಿಸ್ಕೊಂಡಿದ್ದೀನಿ, ಹೇಗೆ ನನ್ನ ಸ್ವರೂಪ ಇದೆ ಅಂತೆಲ್ಲ ಸಿದ್ಧ ಮಾಡಿ, ಈಗ ತನ್ನನ್ನೇ ತ್ರಿಗುಣಮಯ ಜಗತ್ತಿನ ಮೂಲ ಕಾರಣ ಅಂತ ತಿಳಿಸಿ ಈಗ ಈ ಒಂದು ಪ್ರಸಂಗದ ಉಪಸಂಹಾರವನ್ನ ಮಾಡ್ತಾನೆ. ಇಲ್ಲಿಗೆ ಅವನು ಈ ವಿಷಯವನ್ನ ನಿಲ್ಲಿಸ್ತಾನೆ. ಏನ್ ಹೇಳ್ತಾನೆ ಈ ಶ್ಲೋಕದಲ್ಲಿ ಅಂತಂದ್ರೆ, ಇನ್ನೂ ಕೂಡ ಯಾವ ಸತ್ವಗುಣದಿಂದ ಉತ್ಪನ್ನವಾಗುವಂತ ಭಾವಗಳಿದೆಯೋ ಮತ್ತೆ ರಜೋಗುಣದಿಂದ ತಮೋಗುಣದಿಂದ ಉಂಟಾಗುವಂತ ಭಾವಗಳಿದೆಯೋ ಅವೆಲ್ಲವುಗಳನ್ನು ಕೂಡ ನೀನು ನನ್ನಿಂದಾನೇ ಉಂಟಾಗುತ್ತೆ ಅಂತ ತಿಳ್ಕೋ. ಆದ್ರೆ ವಾಸ್ತವವಾಗಿ ಅವುಗಳಲ್ಲಿ ನಾನು ಮತ್ತೆ ಅವು ನನ್ನಲ್ಲಿ ಇಲ್ಲ. ಇದೆಲ್ಲವೂ ನನ್ನಿಂದಾನೇ ಆಗೋದು, ಆದ್ರೆ ಅದ್ರಲ್ಲಿ ನಾನಿಲ್ಲ, ನನ್ನೊಳಗಡೆ ಅವಿಲ್ಲ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ 3 ಗುಣಗಳಿಂದ ಉಂಟಾಗುವಂತ ಎಲ್ಲಾ ಭಾವಗಳು ಕೂಡ ಆ ಭಗವಂತನಿಂದಾನೇ ಉಂಟಾಗೋದು ಅಂತ ಹೇಳ್ತಾ ಇರೋದು. ಪ್ರಶ್ನೆ ಏನು ಅಂತಂದ್ರೆ, ಸಾತ್ವಿಕ, ರಾಜಸ ಮತ್ತೆ ತಾಮಸ ಭಾವಗಳು ಯಾವುದರ ವಾಚಕವಾಗಿದೆ, ಮತ್ತೆ ಅವೆಲ್ಲವುಗಳನ್ನು ಭಗವಂತನಿಂದಲೇ ಉಂಟಾಗುತ್ತೆ ಅಂತ ತಿಳ್ಕೊಳ್ಳೋದು ಅಂತಂದ್ರೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅದು ಭಗವಂತನಿಂದನೇ ಉಂಟಾಗುತ್ತೆ ಅಂತ ತಿಳ್ಕೋಬೇಕು ಅಂತ ಹೇಳಿದಾರಲ್ಲ, ಅದು ಹೇಗೆ, ಏನ್ ತಿಳ್ಕೋಬೇಕು ಅಥವಾ ಹೇಗಾಗುತ್ತಿದು ಅಂತಂದ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತೆ ಇಂದ್ರಿಯಗಳ ವಿಷಯಗಳು, ತನ್ಮಾತ್ರೆಗಳು, ಮಹಾಭೂತ ಮತ್ತೆ ಸಮಸ್ತ ಗುಣ ಅವಗುಣಗಳು ಮತ್ತೆ ಕರ್ಮಾದಿಗಳು, ಏನೆಲ್ಲಾ ಭಾವಗಳಿದೆಯೋ ಎಲ್ಲವೂ ಕೂಡ ಸಾತ್ವಿಕ, ರಾಜಸ ಮತ್ತೆ ತಾಮಸ ಭಾವಗಳ ಅಂತರ್ಗತವಾಗಿದೆ. ಈಗ ನಮ್ಮಲ್ಲಿ ಬರುವಂತ ಏನೇ ಒಂದು ಭಾವನೆಗಳಾಗಿರ್ಬೋದು, ಅದು ಮನಸ್ಸಿನಿಂದ ಆದ್ರೂ ಬರ್ಲಿ, ಅಹಂಕಾರದಿಂದ ಆದ್ರೂ ಬರ್ಲಿ, ಮತ್ತೆ ವಿಷಯಗಳಾಗಿರ್ಬೋದು, ಇಂದ್ರಿಯಗಳಾಗಿರ್ಬೋದು, ನಾವು ಮಾಡುವಂತ ಕೆಟ್ಟ ಒಳ್ಳೆ ಎಲ್ಲ ಕೆಲಸಗಳಾಗಿರ್ಬೋದು, ಏನೇನಿದೆಯೋ ಅದೆಲ್ಲವೂ ಕೂಡ ಈ 3 ಗುಣಗಳಿಂದನೇ ಬರುವಂಥದ್ದು, ಈ 3 ಭಾವಗಳಿಂದಾನೆ. ಇಲ್ಲಾಂದ್ರೆ ಸಾತ್ವಿಕ ರಾಜಸ ಸೇರ್ಕೊಂಡು ಬಂದಿರುತ್ತೆ, ಇಲ್ಲ ರಾಜಸ ತಾಮಸದಿಂದ ಬಂದಿರುತ್ತೆ, ಇಲ್ಲ ತಾಮಸ ಮತ್ತೆ ಸಾತ್ವಿಕ ಇಲ್ಲ 3 ಸೇರಿ ಬಂದಿರುತ್ತೆ. ಈ ರೀತಿ ಇದರ ಅಂತರ್ಗತದಲ್ಲೇ ಬರುವಂಥದ್ದು ಈ ಸಮಸ್ತ ಪದಾರ್ಥಗಳ ವಿಕಾಸ ಮತ್ತೆ ವಿಸ್ತಾರ. ಇದೆಲ್ಲವೂ ಕೂಡ ಭಗವಂತನ ಅಪರ ಪ್ರಕೃತಿಯಿಂದನೇ ಆಗತ್ತೆ, ಮತ್ತೆ ಆ ಪ್ರಕೃತಿ ಕೂಡ ಭಗವಂತನದ್ದೇ. ಈ ಕೆಲಸಗಳೆಲ್ಲ ಆಗೋದು ಭಗವಂತನ ಅಪರ ಪ್ರಕೃತಿಯಿಂದ. ಮತ್ತು ಆ ಪ್ರಕೃತಿ ಯಾರಿಗೆ ಸೇರಿರೋದು? ಭಗವಂತನನ್ನ ಬಿಟ್ರೆ ಇನ್ನೊಬ್ಬ ಇಲ್ಲ. ಅವನೇ ಮೂಲ ಪುರುಷ ಅಂದಮೇಲೆ ಅವನಿಂದನೇ ಬಂದಿರುವಂಥದ್ದು. ಅದಕ್ಕೋಸ್ಕರನೇ ಭಗವಂತನಿಂದ ಅದು ಭಿನ್ನವಾಗಿಲ್ಲ. ಅವನ ಲೀಲಾ ಸಂಕೇತದಿಂದನೇ ಪ್ರಕೃತಿಯ ಮೂಲಕ ಎಲ್ಲರ ಸೃಜನ ಅಂತಂದ್ರೆ, ಅವನು ಈ ಲೀಲೆ ನಡಿಬೇಕು ಅಂತ ಅವನು ಅನ್ಕೊಳ್ತಾನೆ. ಅದರಿಂದ ಪ್ರಕೃತಿಯ ಮೂಲಕ ಎಲ್ಲರ ಹುಟ್ಟು, ವಿಸ್ತಾರ ಅಥವಾ ಉಪಸಂಹಾರ ಎಲ್ಲ ಆಗ್ತಾ ಇದೆ. ಅಂದ್ರೆ ಹುಟ್ಟು, ಸಾವು ಇದೆಲ್ಲ ಆಗ್ತಾ ಇರೋದಕ್ಕೆ ಆ ಭಗವಂತ ನಿರ್ದೇಶನವನ್ನ ಕೊಡ್ತಾನೆ ಮಾಡುವಂತ ಪ್ರಕೃತಿಗೆ. ಅದರಿಂದ ಇದೆಲ್ಲ ನಡೀತಾ ಇದೆ. ಈ ರೀತಿ ತಿಳ್ಕೊಳ್ಳೋದೇ ಅವೆಲ್ಲವೂ ಭಗವಂತನಿಂದ ಉಂಟಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ಈಗ ಅರ್ಥ ಆಗಿದೆ ಅಲ್ವಾ? ಅಂದ್ರೆ ಈ ಜಗತ್ತಲ್ಲಿ ಏನೇ ನಡೀತಾ ಇದ್ರು, ಯಾರೆಲ್ಲ ಹುಟ್ಟುತ್ತಾ ಇದ್ದಾರೆ, ಯಾರೆಲ್ಲ ಸಾಯ್ತಾ ಇದ್ದಾರೋ, ಯಾರೆಲ್ಲ ಬದುಕಿದಾರೋ, ಎಲ್ಲದಕ್ಕೂ ಕಾರಣ ಭಗವಂತ. ಅವನಿಂದನೇ ಇದೆಲ್ಲ ನಡೀತಾ ಇರೋದು. ಅದಕ್ಕೆ ಅವೆಲ್ಲವೂ ಭಗವಂತನಿಂದ ಉಂಟಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಅರ್ಥ ಇದೇನೆ ಅಂತ ಇಲ್ಲಿ ವಿವರಣೆ ಮಾಡಿ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.